ಅವರು ಕ್ರಿಯೇಟರ್ಗಳೇ. ಅವ್ರು ಏನು ಮಾಡಿದ್ದಾರೆ ಅಂದರೆ ಚಿರತೆ ಇಲ್ಲಿ ಇಟ್ಕೊಳಮ್ಮ ಇಲ್ಲಿ ಗ್ಯಾಸ್. ಇಲ್ಲೊಂದು ಕಡೆ ವೆಡ್ಡಿಂಗಿಗೆ ಬಂದಿದ್ನಾ, ಇಲ್ಲಿ ನೋಡಿ ಹೆಂಗಿದೆ ಅಂದರೆ ಒಂದು ಕಡೆ ಇಲ್ಲಿ ನೋಡಿ ಡ್ರಮ್ ಸೆಟ್ ಬಡಿತಿದ್ದಾರೆ ಗೈಸ್, ಇನ್ನೊಂದು ಕಡೆ ಇಲ್ಲಿ ನೋಡಿ ಇಲ್ಲಿ ಕಾಲೇಜು, ಇಲ್ಲೇ ಸ್ಟೂಡೆಂಟ್ಗಳು ಇಲ್ಲಿ ಕ್ಲಾಸ್ ರೂಮಲ್ಲಿ ಇದ್ದಾರೆ. ಹೆಂಗಾಗ್ಬೋದು ಅವ್ರ ಪರಿಸ್ಥಿತಿ ಥರ ಡ್ರಮ್ ಬಡಿಬೇಕಾರೆ, ಅದು ತೋರಿಸ್ಬೇಕನ್ನಿಸ್ತು, ಅದಕ್ಕೋಸ್ಕರ ವೀಡಿಯೋ ಮಾಡಿದೆ. ಇಲ್ಲಿ ಎಲ್ಲಿ ಓದ್ತಾರೆ ಗೈಸ್, ಈ ಥರ ಇದ್ದರೆ ಓದೋದೇ ಕಷ್ಟ ಆಗೋಗ್ಬಿಡುತ್ತೆ ಮಕ್ಕಳುಗಳಿಗೆ. ಮುಟ್ಟು ಬೆವರೆಲ್ಲ ಒಗ್ದಿದ್ದೀನಿ. ಈ ಸೀಟ್ಸ್ ಇದು ಗೈಸ್ ಇಲ್ಲಿ ನೋಡಿ ವರ್ಕೌಟಿಗೆ ಅಂತ ಬಂದಲ್ಲ, ನನಗೆ ಗೊತ್ತಿರೋರೊಬ್ಬರು ಫ್ರೆಂಡ್ಸು, ಅವರು ಕ್ರಿಯೇಟರ್ಗಳೇ. ಅವ್ರು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ನೋಡಿ ಇದಿದೆಯಲ್ಲ, ಈ ಜಾಗದಲ್ಲಿ ಕಾಳುಗಳು ಹಾಕಿದ್ದಾರೆ ಗೈಸ್, ಪಕ್ಷಿಗಳಿಗೆ ಕಾಳುಗಳು ಹಾಕಿದ್ದಾರೆ. ಇಲ್ಲಿ ಎಲ್ಲ ಕಾಳು ಮತ್ತು ಅದಕ್ಕೆ ಕುಡಿಯೋದಕ್ಕೆ ನೀರು, ಅದಕ್ಕೋಸ್ಕರ ಎಷ್ಟು ಆಲ್ಮೋಸ್ಟು ಒಂದು 8-10 ಮರಕ್ಕೆ ಹಾಕಿ ಇಟ್ಟೋಗಿದ್ದಾರೆ. ಏನಕ್ಕಂತಂದರೆ ಪಕ್ಷಿಗಳು ಸೇಫಾಗಿ ಅದಕ್ಕೆ ಕುಡಿಯೋಕ್ಕೆ ನೀರು ಬೇಕಲ್ಲ. ಆ್ಯಕ್ಚುಲಿ ಇದು ಮಾಡಿದ್ರೆ ಒಂಚೂರು ಮೇಲ್ ಮಾಡಿದರೆ ಚೆನ್ನಾಗಿರೋದಿದ್ದು, ಫುಲ್ಲು ಕೆಳಗಾಯಿತು. ಅಟ್ ದ ಸೇಮ್ ಟೈಮ್ ಡ್ರಿಂಕಿಂಗಿಗೂ ಮಾಡಿದರೆ ಚೆನ್ನಾಗಿರೋದು ಇದು ಅಲ್ವಾ. ಕುಡಿಯೋಕ್ಕೂ ಮಾಡಿದರೆ ಸೂಪರಾಗಿರೋದು. ಕುಡಿಯೋಕ್ಕೆ ಮಾಡಿದ್ದಾರೆ ಅನಿಸುತ್ತೆ. ಈ ಜಾಗದ ಇದರಲ್ಲಿ ನೀರು ಇಟ್ಟಿದ್ರೇನಪ್ಪ ಮೋಸ್ಟ್ಲಿ. ಬಟ್ ಏನು ಮಾಡಿದೆ ನೋಡಿ, ಒಂದು ಸ್ವಲ್ಪ ಮೇಲೆ ಕಟ್ಟಿದರೆ ಚೆನ್ನಾಗಿರೋದು. ಪಕ್ಷಿಗಳು ಇಲ್ಲಿ ಬಂದು ತಿಂತವೆ ಇಲ್ಲಿ ಈ ಸೀಡ್ಸ್ ಇದು ಕಾಳುಗಳನ್ನ. ಹಂಗಾಗಿ ನನ್ನ ಫ್ರೆಂಡ್ಗಳೇ ಬಂದಿರೋದು, ಇದು ಬೇರೆ ಯಾರೂ ಅಲ್ಲ. ಈಗ ಆಲ್ಮೋಸ್ಟು 1 2 3 4 5 6 ಒಂದು 7-8 ಮರಕ್ಕೆ ಈ ಥರ ಕಟ್ಟಿದ್ದಾರೆ ಗೈಸ್. ಈಗ ಬೇಸಿಗೆ ಅಲ್ವಾ, ಬಿಸಿಲು ಜಾಸ್ತಿ, ಹಂಗಾಗಿ ಪಕ್ಷಿಗಳಿಗೆ ಕುಡಿಯೋಕ್ಕೆ ನೀರಲ್ಲ ಅಂತ ಅನ್ನೋದಕ್ಕೋಸ್ಕರ ಇದನ್ನು ಕಟ್ಟಿ, ಆಹಾರಗಳು ಸಿಗೋದೇ ಕಷ್ಟ ಅಲ್ವಾ, ಆ ರೀಸನ್ಗೋಸ್ಕರ ಇದೊಂದು ಸ್ವಲ್ಪ ಮೇಲೆ ಕಟ್ಟಿದರೆ ಚೆನ್ನಾಗಿರೋದು. ಪಕ್ಷಿಗಳಿಗೆ ಆಲ್ಮೋಸ್ಟ್ ಪಕ್ಷಿಗಳೆಲ್ಲ ಮೇಲೆ ಬರೋದಲ್ವಾ, ಹಂಗಾಗಿ ಮೇಲೆ ಕಟ್ಟಿದರೆ ಚೆನ್ನಾಗಿರೋದು. ಬಟ್ ಇಲ್ಲೇ ಕೆಳಗೆ ಕಟ್ಟಿದ್ದಾರೆ, ತೊಂದರೆ ಇಲ್ಲ. ಇಲ್ಲೇ ಬಂದು ತಿನ್ನೋಂಥ ಪಕ್ಷಿಗಳು ತಿಂತವೆ. ಅದು ಸುಮಾರು ಸಾಕಾಯಿತು ಅವರು ಹಾಕಿ, ಒಂದು ವೀಕ್ ಆಯ್ತೇನೋ ಇದಿಟ್ಟು. ಸೊ ಇನ್ನು ಪಕ್ಷಿಗಳಲ್ಲಿ ಏನು ಯಾವುದು ತಿಂದಿಲ್ವ ಅಂತ. ಇಲ್ಲಿ ನೋಡಿ ಈ ಜಾಗದಲ್ಲಿ ನೀರು ಒಂದೆರಡು ಜಾಗದಲ್ಲಿ ನೀರು ಇಟ್ಟಿದ್ದಾರೆ. ಮೆಜಾರಿಟಿ ಫುಡ್, ಅದಕ್ಕೆ ಬೇಕಾದಂಥ ಫುಡ್ಗಳೇ ಇಟ್ಟಿದ್ದಾರೆ ಗೈಸ್. ಇದೊಂಥರ ಖುಷಿ ವಿಚಾರ ಅಲ್ವಾ, ಒಬ್ಬ ವ್ಯಕ್ತಿ ಈ ಥರ ಬಂದು ಮಾಡ್ತಾರೆ ಅಂತಂದರೆ. ಬನ್ನಿ ಇವತ್ತು ಏನಂತಂದರೆ ನನ್ನ ಮಾರ್ನಿಂಗ್ ರೂಟೀನ್ನ ಹೆಂಗೆ ಯಾವ್ಯಾವ ಥರ ಮೇಂಟೈನ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ಇವತ್ತು ತೋರಿಸ್ತೀನಿ. ಫಸ್ಟು ನಾನು ಸ್ಟೇಡಿಯಮಿಗೆ ಬಂದಿದ್ದೀನಿ ಗೈಸ್. ಸ್ಟೇಡಿಯಮಿಗೆ ಏನಕ್ಕಂದರೆ ನನ್ನ ಮಾರ್ನಿಂಗಲ್ಲಿ ನಾನು ವರ್ಕೌಟ್ ಮಾಡಬೇಕು. ಡೈಲಿ 10 ರೌಂಡ್ಸ್ ರನ್ನಿಂಗ್ ಮಾಡ್ತೀನಿ. ಇವತ್ತು ರನ್ನಿಂಗ್ ಮಾಡಬೇಕಿತ್ತು. ಇವತ್ತು ನಾನು ಕಾಲಿಗೆ ಯಾಕೋ ನೋವಾಗಿರೋದ್ರಿಂದ ರನ್ನಿಂಗ್ ಯಾವುದೂ ಮಾಡ್ತಾಯಿಲ್ಲ. ಜಸ್ಟು ವಾಕ್ ಹೋಗ್ತೀನಿ. ಜಸ್ಟು ಟೋಟಲಿ 400 ಮೀಟ್ರ್ ಅನ್ನಂಗೆ 10 ರೌಂಡ್ಸ್ ರೆಗ್ಯುಲರಾಗಿ ರನ್ನಿಂಗ್ ಮಾಡ್ತೀನಿ. ಬಟ್ ಇವತ್ತು ಕ್ವಿಟ್ ಮಾಡಿದ್ದೀನಿ. ಇದು ರನ್ನಿಂಗ್ ಮುಗಿಸಿ ವರ್ಕೌಟಿಗೆ ಹೋಗ್ತೀನಿ. ಓಕೆ, ಇನ್ನೊಂದು ಸ್ಪ್ರಿಂಟ್ ಇದೆ. ಸ್ಪ್ರಿಂಟ್ ಮುಗಿಸೋಣ, ಮೇಲೆ ವರ್ಕೌಟಿಗೆ ಹೋಗೋಣ. ಸ್ಪ್ರಿಂಟ್ ಆ್ಯಕ್ಚುಲಿ ನೆನೆಯಿಂದ ಸ್ಟಾರ್ಟ್ ಮಾಡಿರೋದು ಗುರು. ಬನ್ನಿ ಮುಗಿಸೋಣ ಗೈಸ್. ರನ್ನಿಂಗೆಲ್ಲ ಮುಗಿಸಾಯ್ತು. ರನ್ನಿಂಗೆಲ್ಲ ಮುಗಿಸಿ ಈ ಜಾಗಕ್ಕೆ ಬಂದು ಈಗ ಕಾರ್ಡಿಯೋ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಷ್ಟೋ ಜನ ಜಿಮ್ಮಿಗೆ ಹೋಗ್ಬಿಟ್ಟು ಸಣ್ಣ ಆಗೋಕ್ಕೆಲ್ಲ ಟ್ರೈ ಮಾಡ್ತಾರೆ. ಬಟ್ ರಿಯಾಲಿಟಿ ಹೇಳ್ಬೇಕಂದ್ರೆ ಜಿಮ್ ಅನ್ನೋದೊಂದು ಬಿಸ್ನೆಸ್ ಪ್ಲಾಟ್ಫಾರ್ಮ್ ಗೈಸ್. ಬಿಸ್ನೆಸ್ಸಿಂದೊಂದು ಪ್ಲ್ಯಾಟ್ಫಾರ್ಮ್ ಅಷ್ಟೇ. ನಿಮಗೆ ವಿಲ್ ಪವರ್ ಗಟ್ಟಿದ್ದು ನೀವು ಮಾಡ್ತೀನಂತ ಡೆಡಿಕೇಶನ್ ಇದ್ದರೆ ನೀವು ಆಚೆ ಬಂದೇ ಮಾಡ್ಬೋದು. ಜಿಮ್ಮಿಗೆ ಹೋಗ್ಬೇಕಂತ ನೆಸೆಸಿಟಿ ಅನ್ನೋದೇ ಇಲ್ಲ. ಎಕ್ಸಾಂಪಲ್ ನಾನೇ ಏನಿಲ್ಲ, ಜಾಸ್ತಿ ಏನಿಲ್ಲ, ಸಣ್ಣ ಆಗ್ಬೇಕಂದ್ರೆ ಜಾಸ್ತಿ ಕಷ್ಟಪಡಲೇಬೇಕು 100%. ಮೇನ್ ಅಂದರೆ ರನ್ನಿಂಗ್ ಗೈಸ್. ರನ್ನಿಂಗ್ ಅನ್ನೋದು ನೀವು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ರನ್ನಿಂಗ್ ಮಾಡೋದ್ರಿಂದ ಮೆಜಾರಿಟಿ ನೀವು ಸಣ್ಣ ಆಗೋದು. ರನ್ನಿಂಗು ವಾಕಿಂಗು ಡೈಲಿ ಒಂದು 10,000 ಆರು ವಾಕ್ ಮಾಡಬೇಕು. ಮತ್ತು ರೆಗ್ಯುಲರಾಗಿ ಕಾರ್ಡಿಯೋ ಮಾಡ್ತಿರ್ಬೇಕು. ಕಾರ್ಡಿಯೋ ಮಾಡಿ ಫುಡ್ಡಲ್ಲೂ ಅಷ್ಟೇ ನಾವು ಕಾರ್ಬ್ಸ್ ಜಾಸ್ತಿ ತಿನ್ನೋಕೆ ಹೋಗ್ಬಾರ್ದು. ಕಾರ್ಬ್ಸ್ ಅಂದರೆ ತಿಂದ್ರೂ ನಾವು ಅದನ್ನು ನೀಟಾಗಿ ತಕ್ಕಂಗೆ ಎಕ್ಸಸೈಸ್ ಮಾಡಬೇಕು. ನಾವು 10% ಅಷ್ಟು ತಿಂದು 3% ಅಷ್ಟು ಎಕ್ಸಸೈಸ್ ಮಾಡಿದ್ರೆ ನಾವು 100% ದಪ್ಪ ಆಗೇ ಆಗ್ತೀವಿ. ಯಾಕಂದರೆ ಸುಮ್ಮನೆ ಇದ್ದು ಈಗಿನ ಫುಡ್ಡು ಆ ಥರ ಬರುತ್ತೆ, ಎಲ್ಲದರಲ್ಲೂ ಕಲಬೆರಕೆ ಆಗಿರುತ್ತಲ್ಲ, ಆ ರೀಸನಿಂದ. ಸೊ ಏನು ಹೇಳ್ತೀನಿ ಅಂತಂದರೆ ಜಿಮ್ ಅನ್ನೋದೊಂದು ಬಿಸ್ನೆಸ್ ಪ್ಲಾಟ್ಫಾರ್ಮ್ ಗೈಸ್. ಬಾಯೇ ತಿರುಗ್ತಲ್ಲ ನನಗೆ. ಆ್ಯಕ್ಚುಲಿ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಲ್ಲ, ಆ ರೀಸನಿಂದ. ಮೈಂಡ್ ಸೆಟ್ ಗಟ್ಟಿ ಇದ್ದರೆ ನಾವು ಎಲ್ಲಿ ಬೇಕಾದ್ರೂ ಬಂದು ಸಣ್ಣ ಆಗ್ಬೋದು ಗೈಸ್. ಎಕ್ಸಾಂಪಲ್ಲು ನಾನು ಮತ್ತು ಇಲ್ಲಿ ಸುಮಾರು ಜನ ಎಷ್ಟು ಜನ ವಾಕ್ ಮಾಡ್ತಿದ್ದಾರೆ ನೋಡಿ. ಇಲ್ಲೆಲ್ಲ ರೆಗ್ಯುಲರಾಗಿ ವಾಕ್ ರನ್ನಿಂಗ್ ಎಕ್ಸಸೈಸ್ ಎಲ್ಲ ಮಾಡ್ತಾರೆ.
ಅವರೇ ನನಗೆ ಸ್ವಲ್ಪ ಇನ್ಸ್ಪಿರೇಷನ್ನು. ಏಜ್ ಆಗಿರೋರೆಲ್ಲ ಬಂದು ವಾಕ್ ಮಾಡ್ತಾರೆ, ರನ್ನಿಂಗ್ ಎಲ್ಲ ಮಾಡ್ತಾರೆ, ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡಿದ್ರೆ. ಯಪ್ಪ ಆ ಏಜಲ್ಲೂ ಮಾಡ್ತಾರಲ್ಲ, ನಮಗೆ ಆಗಲ್ಲ ಅಂದ್ಕೊಂಡು ಕೂತ್ರೆ ಆಗಲ್ಲ ಗೈಸ್. ಇವತ್ತು ಬೆಳಗ್ಗೆನೂ ಅಷ್ಟೇ, ಬೆಳಗ್ಗೆ ಅಲಾರಾಮ್ ಇಟ್ಟಿದ್ದೆ, ಬರಬಾರ್ದು ಅಂತಲ್ಲ, ಅಲಾರಾಮ್ ಇಟ್ಟು ಎದ್ದು ಬರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲಾರಾಮ್ ಇಟ್ಟಿದ್ರು, ಅಲಾರಾಮ್ ಆದರೂ ಎದ್ದೇಳೋಕ್ಕಾಗಿರಲಿಲ್ಲ. ಆಮೇಲೆ ಏನೋ ಗೊತ್ತಿಲ್ಲ, ಆಗೋದಾಗಲಿ ಅಂತ ಕಷ್ಟಪಟ್ಟಾದರೂ ಪರವಾಗಿಲ್ಲ ಅಂತೇಳಿ ಎದ್ದು ಬಂದೆ. ಅಂದರೆ ಒಂದೇ ಕೆಲಸನ ರೆಗ್ಯುಲರಾಗಿ ಮಾಡ್ತಿರ್ತೀವಲ್ಲ, ಅದರಲ್ಲಿ ಬೋರಾಗಿ ಹೋಗ್ಬಿಡುತ್ತೆ. ಬೋರ್ ಆಗಬಾರ್ದಂದ್ರೆ ಆವಾಗೋಗೋ ಒಂದು ಸ್ವಲ್ಪ ಬೇರೆ ಥರನೂ ಎಕ್ಸಸೈಸು ಟ್ರೈ ಮಾಡ್ತಾ ಇರಬೇಕು ಸೆಂಟ್ರಲ್ಲಿ. ಮೇಯ್ನು ಫುಡ್ಡಲ್ಲಂತೂ ನಾವು ನೀಟಾಗಿದ್ದರೆ ಹೆಲ್ದಿ ಫುಡ್ ತಿನ್ನಬೇಕು. ಚಿಕನ್ನು, ವೆಜಿಟೇಬಲ್ಸು, ಇಂಥ ಐಟಮ್ಗಳನ್ನ ಮತ್ತು ಎಗ್ ಇಂಥದನ್ನೆಲ್ಲ ತಿಂದರೆ ಇನ್ನೂ ಒಳ್ಳೆಯದು. ಪ್ರೋಟೀನ್ ಜಾಸ್ತಿ ಬರುತ್ತೆ. ಮತ್ತು ಫೈಬರ್ ಬೇಕು ಅಂದರೆ ಏನು ಇದು ಬೀನ್ಸು, ಕ್ಯಾರೆಟು ಇಂಥದ್ದನ್ನು ತಿಂತಾ ಇರಬೇಕು. ಫುಡ್ಡಲ್ಲಿ ಆ್ಯಡ್ ಮಾಡಬೇಕು, ಆವಾಗ ನಮಗೆ ಒಂದು ಸ್ವಲ್ಪ ಫ್ಯಾಟ್ ಲಾಸ್ ಸ್ವಲ್ಪ ಬೇಗ ಆಗುತ್ತೆ. ನಂದು ಆಲ್ಮೋಸ್ಟು 78 ಏನೋ ಇದ್ದಿದ್ದು, ಈಗ 63 ಏನೋ ಬಂದಿದ್ದೀನಿ. ಅದು ರೆಗ್ಯುಲರಾಗಿ ಮಾಡಿ ಸ್ವಲ್ಪ ಮತ್ತೆ ಗ್ಯಾಪ್ ಆಗಿತ್ತು, ಒಂದು 3-4 ಮಂತ್ಸು ಗ್ಯಾಪ್. ಅಂದರೆ ಬ್ಯಾಂಗ್ಳೂರು ಹೋಗಿ ಅಲ್ಲಿ ವರ್ಕ್ ಮಾಡ್ತಿದ್ದೀನಲ್ಲ, ಆ ರೀಸನಿಂದ ಗ್ಯಾಪ್ ಆಯಿತು. ಅದಾದ್ಮೇಲೆ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಈಗ ಸ್ಟಾರ್ಟ್ ಮಾಡಿದಾಗ 66.5 ಇತ್ತು. ಈಗ ಆಲ್ಮೋಸ್ಟು 10 ಡೇಸಿಗೆ 3.5 kg ಇಳಿದ್ಬಿಟ್ಟಿದೆ. ಮತ್ತೆ 63ಗೆ ಬಂದಿದ್ದೀನಿ. ಬನ್ನಿ ಇಲ್ಲಿ ಕಾರ್ಡಿಯೋ ಮಾಡಬೇಕು. ಕಾರ್ಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ಕಾರ್ಡಿಯೋ ನಾನು ಎಷ್ಟೆಷ್ಟು ಸೆಟ್ ಮಾಡ್ತೀನಿ, ಏನೇನು ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಇವತ್ತು ಕಂಪ್ಲೀಟ್ ವೀಡಿಯೋ ನಂದು ಮಾರ್ನಿಂಗ್ ರೋಟೀನೇ ಗೈಸ್. ಮಾರ್ನಿಂಗ್ ರೋಟೀನ್, ಮನೆಗೆ ಹೋಗಿ ಏನು ಮಾಡ್ತೀನಿ, ಮನೇಲಿ ಫುಡ್ ಏನೇನು ತೊಳ್ತೀನಿ ಅದನ್ನೆಲ್ಲ ತೋರಿಸ್ತೀನಿ, ಆಯಿತಾ. ನನಗೆ ಎಕ್ಸಸೈಸಿಂದು ಹೆಸರುಗಳು ಅಷ್ಟು ಗೊತ್ತಿಲ್ಲ ಅಂತೇನು, ಎಕ್ಸಸೈಸಿಂದ ನೇಮಗಳು ಕಂಪ್ಲೀಟಾಗಿ ಗೊತ್ತಿಲ್ಲ ಗೈಸ್. ಬಟ್ ಏನಂತಂತಂದರೆ ಕಾರ್ಡಿಯೋ ಮಾಡ್ಬೇಕಾದ್ರೆ ಇದು ಫಸ್ಟ್ ಸೆಟ್ ಇದೆಯಲ್ಲ, ಫಸ್ಟ್ನೇದೇ ನಾನು ಮಾಡೋದು ಇದು. ಲೆಗ್ನ ಕುತ್ತಿ ರೈಸ್ ಮಾಡೋದು, ಹಿಂಗೆ ಹೇಳ್ಕೊಳ್ತಾರೆ ಹೊಟ್ಟೆ ಸೈಡಿಗೆ. ಇದನ್ನು ನಾನು 15x3 ಮಾಡ್ತೀನಿ. ಸಮ್ಟೈಮ್ಸ್ 30 ಮಾಡ್ತೀನಿ, 15 ಬಿಟ್ಟು. ಏನಕ್ಕಂತಂದರೆ ರನ್ನಿಂಗ್ ನಾನು ಯಾವಾಗ ಕರೆಕ್ಟಾಗಿ ಮಾಡಿರಲ್ಲ ಆವಾಗ ನಾನು ಇದನ್ನು ಮಾಡ್ತೀನಿ ಜಾಸ್ತಿ. ರನ್ನಿಂಗ್ ಚೆನ್ನಾಗಿ ಮಾಡಿದರೆ ಕಾರ್ಡಿಯೋನ ನಾನು 15 ಅಂತಲೇ 3 ಸೆಟ್ ಮಾಡ್ತೀನಿ. ಫಸ್ಟು ಇದನ್ನು 3 ಸೆಟ್ ಮಾಡಿಬಿಡೆ 15 ನನಗೆ. ನಾನು ಆಲ್ಮೋಸ್ಟು ನಾನು ಏನೇನು ಮಾಡಬೇಕು ನಾನು ಆಲ್ರೆಡಿ ಮಾಡಿ ಫಿನಿಷ್ ಮಾಡಿರ್ತೀನಿ. ನಾನು ನಿಮ್ಮ ಕಣ್ಣಿಗೆ 15 ಥರನೇ ಕಾಣಿಸುತ್ತೆ, ಬಟ್ 3 ಸೆಟ್ ಮಾಡಿರ್ತೀನಿ ಗೈಸ್ ಇದನ್ನು. ಯಾಕಂದರೆ ಆಫ್ ಮಾಡಿ 3 ಸೆಟ್ ಮಾಡಿಬಿಟ್ಟು ಸಿಗ್ತೀನಿ. ನಿನ್ನೆ ಸುಮಂತ್ ಕಾಲ್ ಮಾಡಿದ್ದ, ಆಯಿತಾ. ನಿನ್ನೆ ಒಂದು ಮಿನಿಮಮ್ ಒಂದು 10:30 ಅನ್ನಂಗೆ ಕಾಲ್ ಮಾಡಿದ್ದ. ಊರಿಗೆ ಹೋಗಿ ಮನೆಗೆ ಬಂದಿದ್ದ, ಇದು ಬ್ಯಾಂಗ್ಳೂರಿಗೆ ಬಂದಿದ್ದ, ರಿಟರ್ನ್ ಆಗಿದ್ದ. ಕಾಲ್ ಮಾಡಿದೆ ನೈಟ್ 10:30 ತನಕ ವರ್ಕೌಟ್ ಮಾಡಿದ್ದಾನೆ. ಕಾಲ್ ಮಾಡಿ ಹೇಳ್ತಿದ್ದ, ಮನೆಗೆ ಹೋಗಿ ಸ್ವಲ್ಪ ವೆಯ್ಟ್ ಮತ್ತೆ ಲಾಸ್ ಆಗಿದೆ, ಇನ್ನೂ ಕಡಿಮೆ ಆಗಿದ್ದೀನಿ ಅಂತ ಹೇಳ್ತಿದ್ದ. ಕೇಳಿ ಅದು ನನಗೂ ಖುಷಿ ಆಗೋಗ್ಬಿಡ್ತು. ಆಲ್ಮೋಸ್ಟ್ ಅವನು ಆಲ್ಮೋಸ್ಟ್ ನನ್ನಷ್ಟೇ ಇದ್ದಾಗ 78-79 ಅಷ್ಟಿದ್ದ. ಈಗ 69 ಆಗಿದ್ದಾನೆ. ಆದರೆ ಅವ್ನು ಜಿಮ್ಮಿಗೆ ಹೋಗಿ ಮಾಡ್ತಿದ್ದಾನೆ. ಬಟ್ ಡಯಟಲ್ಲಿ ಇದೆಯಲ್ಲ, ಪ್ರಾಪರಾಗಿ ಅಕ್ಯೂರೇಟಾಗಿ ಮಾಡ್ತಿದ್ದಾನೆ. ಒಂಚೂರು ಸಮ್ಟೈಮ್ಸ್ ಅಷ್ಟೇ ಚೀಟ್ ಮೀಲ್ ಥರ ರೂಮಲ್ಲಿ ಏನಾದ್ರು ತಿನ್ನೋದು ಆ ಥರ ಮಾಡ್ತಾನೆ. ಬಟ್ ಕಾಲ್ ಮಾಡಿ 69.5 ಅನ್ನೋ ಥರ ಹೇಳಿದ್ದ. ನಂದು ಚೇತದ್ದು ಒಂದೇ ವೆಯ್ಟ್ ಆಗಿದೆ ಕಣೋ ಅಂತ ಹೇಳ್ತಿದ್ದ. ಅದನ್ನು ಕೇಳಿ ಖುಷಿ ಆಯಿತು. ಸುಮಾರು ಹೊತ್ತು ಮಾತಾಡಿದ್ವಿ. ಯಾವಾಗ ಬರ್ತೀವಿ ಬ್ಯಾಂಗ್ಳೂರಿಗೆ ಅಂತ ಕೇಳ್ತಿದ್ದಾನೆ. ಮತ್ತು ಇಲ್ಲಿ ಇದೊಂದು ಸ್ವಲ್ಪ ನಂದು ಒಂದು ವೀಡಿಯೋ ಕಂಪ್ಲೀಟ್ ಆಗೋ ತನಕ ನಾನು ಇಲ್ಲಿ ಕಾರ್ಡಿಯೋ ಮುಗಿಸೇ ಹೋಗ್ಬೇಕು ಗೈಸ್, ಫ್ಯಾಟ್ ಲಾಸ್ ಆಗಿ. ಇಲ್ಲಾಂದ್ರೆ ಅಲ್ಲಿ ತನಕ ಎಲ್ಲಿಲ್ಲ ಅಂದರೆ ಅಲ್ಲಿ ಹೋಗಿ ರನ್ನಿಂಗ್ ಮಾಡೋಕ್ಕಾಗೋದಿಲ್ಲ ನನಗೆ. ಬಾಯಿ ತೊದಲುತ್ತಾ ಇದೆ ಸ್ವಲ್ಪ, ರನ್ನಿಂಗ್ ಎಲ್ಲ ಮಾಡಿ ಸುಸ್ತಾಗಿದ್ದೀನಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಂಗಾಗಿ ಯಾವಾಗ ಬರ್ತೀವಿ ಅಂತ ಕೇಳ್ದ. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತೆಲ್ಲ ಹೇಳಿದ್ದೀನಿ. ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಆಲ್ಮೋಸ್ಟ್ ಇನ್ನೊಂದು 4-5 kg ವೆಯ್ಟ್ ಹಿಡಿದಾದರೆ ಫ್ಯಾಟ್ ಲಾಸ್ ಆಗಿ ಆಲ್ಮೋಸ್ಟ್ ಆ್ಯಪ್ಸ್ ಎಲ್ಲ ಕಾಣೋಕ್ಕೆ ಸ್ಟಾರ್ಟ್ ಆಗ್ತಿದೆಯಲ್ಲ ಗೈಸ್. ಇನ್ನು 1 ಮಂತ್ ಏನಾದ್ರು ಮಾಡಿಬಿಟ್ರೆ ಕರೆಕ್ಟ್ ಆಗಿಬಿಡುತ್ತೆ, ವೀಡಿಯೋ ಕಂಟೆಂಟಿಗೆ ಕರೆಕ್ಟ್ ಆಗುತ್ತೆ ವೀಡಿಯೋ ಶೂಟ್ ಮಾಡೋದಕ್ಕೆ. ಆ ರೀಸನಿಗೋಸ್ಕರ 1 ಮಂತ್ ಹೆಂಗಾರ ಕಷ್ಟ ಆದರೂ ಪರವಾಗಿಲ್ಲ, ಇಲ್ಲೇ ಇದ್ದು ಏನಾದ್ರು ಮಾಡೋಣ ಅಂತ. ಮತ್ತು ಬೇರೆ ಏನಾರು ಪ್ಲ್ಯಾನ್ ಇದೆ, ಹೋಗ್ತಾ ಹೇಳ್ತೀನಿ. ಇದನ್ನು 3 ಸೆಟ್ಟು, ಇನ್ನೊಂದು ಸೆಟ್ ಬಾಕಿ ಇದೆ. ಸೆಟ್ ಮುಗಿಸ್ಬಿಟ್ಟು ಸಿಗ್ತೀನಿ. ಈಗ ಸೆಕೆಂಡ್ ಒನ್ನು ಇದನ್ನು ಅಷ್ಟೇ 15x3. ಎಲ್ಲ ನಾನು ಮಾಡೋದೆಲ್ಲ 15x3ನೇ ಸೆಟ್ಗಳು ಇಷ್ಟು ಅಂತ ಹೇಳಲ್ಲ, ಎಲ್ಲ 15x3ನೇ ಮಾಡೋದು. 2 ಆಯಿತಾ. 3ನೇದು ಲೆಗ್ನ ರೈಸ್ ಮಾಡ್ತೀನಿ ಮತ್ತೆ ಕೂತ್ಕೊಂಡು. ಇದನ್ನು ಅಷ್ಟೇ 15x3. ಆಲ್ಮೋಸ್ಟ್ ನಾವು ವರ್ಕೌಟ್ ಮಾಡ್ಬೇಕಾದ್ರೆ ಸುಮ್ಮನೆ ಓಡಬಾರ್ದು ಗೈಸ್, ಪ್ರೋಟೀನ್ ಇಂಜೆಕ್ಟ್ ಮಾಡ್ತಾನೆ ಇರಬೇಕು. ಯಾಕಂದರೆ ಮಸಲ್ ಲಾಸ್ ಆಗಿಬಿಡುತ್ತೆ ನಾವು ರನ್ನಿಂಗ್ ಮಾಡೋದ್ರಿಂದ. ಮಸಲ್ ಲಾಸ್ ಆಗಬಾರ್ದು ಅಂದರೆ ಪ್ರೋಟೀನ್ ಆಗ್ತಾ ಇರಬೇಕು. ಪ್ರೋಟೀನು, ಚಿಕನ್ ಅವೆಲ್ಲ ತಿಂತಾ ಇರಬೇಕು. ಅದ್ರ ಜೊತೆಗೆ ರನ್ನಿಂಗು, ನೀವು ಮ್ಯಾರಥಾನ್ ಎಲ್ಲ ಓಡ್ತಾರಲ್ಲ, ಅದು ಓಡಬೇಕು. ಅದ್ರ ಜೊತೆಗೆ ಅದು ಓಡಿದ್ರೆ ಓಕೆ, ಅದ್ರ ಜೊತೆಗೆ ನೀವು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಏನಂತಂದರೆ ಸ್ಪ್ರಿಂಟ್ ಹಾಕಬೇಕು. ಡೈಲಿ ಆಗಿರೋ ವೀಕ್ಲಿ 2-3 100 ಮೀಟ್ರು ನನಗೆ 3 ಸೆಟ್ಟು ಆ ಥರ ಓಡಿದ್ರೆ
ಮಸಲ್ಲು ಹಾಗೆ ನಮಗೆ ಬಾಡಿಲಿ ಒಂದು ಸ್ವಲ್ಪ ಅಥ್ಲೆಟ್ ಫಿಸಿಕ್ ಬರುತ್ತೆ, ಇಲ್ಲಾಂದರೆ ಫುಲ್ ತೆಳ್ಳ ಆಗೋಗ್ಬಿಡ್ತೀವಿ, ಮಸಲ್ ಪೂರ್ತಿ ಲಾಸ್ ಹೋಗಿ. ಈಗ ಇಲ್ಲಿ ನೋಡಿ, ಈಗ ಮಾಡೋ ಎಕ್ಸಸೈಸು ಆಲ್ಮೋಸ್ಟ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಸೈಸ್ ನನಗೆ. ನಾನು ಇಲ್ಲಿ ಮಾಡೋ ಎಕ್ಸಸೈಸಲ್ಲೇ ಕಷ್ಟ ಅನ್ಸೋದು ಇದೆ. ಇದು ಯಾವ ಥರನೇ 15x3 ಮಾಡೋದು. ಬಟ್ ಏನಂತಂದರೆ ಇದು ಒಂದರಲ್ಲೇ 3 ಎಕ್ಸಸೈಸ್ ಬರುತ್ತೆ ಗೈಸ್. ಇದು ಹಾಗಾಗಿ ಇದು ನನಗೆ ಮಹೇಶ್ ಹೇಳ್ಕೊಟ್ಟಿದ್ದು, ಕೋಚರ್ ಇದಾರಲ್ಲ ಜಿಮ್ ಕೋಚರು, ಅವ್ರು ಹೇಳ್ಕೊಟ್ಟಿದ್ದು. ಇದನ್ನು ನಾವು 15x3 ಮಾಡಬೇಕಿತ್ತು. ಇದಂತೂ ಬಾಡಿಗೆ ನಮಗೆ ಹೆವಿ ಪ್ರೆಷರ್ ಬೀಳುತ್ತೆ ಗುರು, ಸಿಕ್ಕಾಪಟ್ಟೆ ಪ್ರೆಷರ್ ಬೀಳುತ್ತೆ. ನನಗೆ ಆಲ್ಮೋಸ್ಟ್ ಇದೇ ಕಷ್ಟ ಆಗೋದು. ಇದು ಆಲ್ಮೋಸ್ಟ್ ಈ ಪೋರ್ಷನ್ನಿಗೆ ಇದೆಲ್ಲ ಸಿಕ್ಕಾಪಟ್ಟೆ ಪ್ರೆಷರ್ ಬೀಳುತ್ತೆ ಹೊಟ್ಟೆಗೆ. ಇದು ಗ್ಯಾಪ್ ಹೊಡೆದರೆ ಈ ಥರ ಮಾಡಬೇಕು ಇದನ್ನು, ಹಂಗಾದ್ರೆ ಮಾತ್ರ ಇದು ಬಾಡಿಗೆ ಎಫೆಕ್ಟ್ ಬೀಳುತ್ತೆ. ಅದಕ್ಕೆ ನನಗಿದು ಒನ್ ಆಫ್ ದ ಟಫೆಸ್ಟ್ ಎಕ್ಸಸೈಸ್ ಅಂತ ಫೀಲ್ ಆಗೋದು ಗೈಸ್. ಅಷ್ಟಾಯ್ತಾ, ಅಷ್ಟು ಮುಗಿಸಿದ್ಮೇಲೆ ಇದಂತೂ ನನಗೆ ಈಗ ಹೇಳಿದ್ನಲ್ಲ, ಈ ಎಕ್ಸಸೈಸ್ ಮಾಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಗೈಸ್. ಸಿಕ್ಕಾಪಟ್ಟೆ ಇದಕ್ಕೆ ಒಂದು 5-10 ನಿಮಿಷ ಟೈಮ್ ತೊಳ್ತೀನಿ ಅನ್ಸುತ್ತೆ ಇದು ಕಂಪ್ಲೀಟ್ ಮಾಡೋಕ್ಕೆ ಫುಲ್ಲು. ಇದಾದಮೇಲೆ ನೆಕ್ಸ್ಟು ನನಗೆ ಇಷ್ಟ ಆಗೋಂಥ ಎಕ್ಸಸೈಸ್ ಏನಂದರೆ ರಷ್ಯನ್ ಟ್ವಿಸ್ಟ್ ಮಾಡೋಕ್ಕಂತೂ ನನಗೆ ಸಖತ್ ಇಷ್ಟ ಆಗುತ್ತೆ. ಏನೋ ಒಂಥರ ಮಜಾ ಇದು ಮಾಡೋಕ್ಕೆ, ಸೈಡ್ ಇದೆಲ್ಲ ಫ್ಯಾಟೆಲ್ಲ ಕರಗುತ್ತಾ, ಅದೊಂಥರ ಖುಷಿ ಆಗುತ್ತೆ ರಷ್ಯನ್ ಟ್ವಿಸ್ಟ್ ಮಾಡೋಕ್ಕೆ. ಬನ್ನಿ, ರಷ್ಯನ್ ಟ್ವಿಸ್ಟ್ ಅಂದರೆ ಏನು ಅಂತ ನನಗೆ ಗೊತ್ತಿರೋ ಎಕ್ಸಸೈಸಲ್ಲಿ ರಷ್ಯನ್ ಟ್ವಿಸ್ಟ್ ಅನ್ನೋದು ಒಂದೇ ಎಕ್ಸಸೈಸ್ ಗೊತ್ತಿರೋದು. ಅದು ಬಿಟ್ಟರೆ ಲೆಗ್ ರೈಸು ಗೈಸ್. ಲೆಗ್ ರೈಸ್ ಬಿಟ್ಟರೆ ಇನ್ಯಾವುದೂ ಗೊತ್ತಿಲ್ಲ. ಇನ್ನೆಲ್ಲ ಆಲ್ಮೋಸ್ಟು ಇದೆಲ್ಲ ಯೂಟ್ಯೂಬ್ ನೋಡೇ ಕಲ್ತಿರೋದು. ಮತ್ತು ನಾನು ನಮ್ಮಪ್ಪ ಒಂದು ಟೈಮಲ್ಲಿ ಆಲ್ಮೋಸ್ಟ್ ನಾನು ಹೈಸ್ಕೂಲಲ್ಲಿ ಇರ್ಬೇಕಾದ್ರೆ ಮತ್ತು PUC ಎಲ್ಲ ಓದೋ ಟೈಮಲ್ಲಿ ನಮ್ಮಪ್ಪ ನಾನು ಇಬ್ಬರು ಎಕ್ಸಸೈಸಿಗೆ ಬರ್ತಿದ್ವಿ. ಆವಾಗ ನಮ್ಮಪ್ಪ ಇದನ್ನೆಲ್ಲ ಹೇಳ್ಕೊಟ್ಟಿದ್ರು, ಈ ಥರ ಎಕ್ಸಸೈಸ್ ಮಾಡಬೇಕು, ಈ ಥರ ಮಾಡಿದ್ರೆ ಇದಾಗುತ್ತೆ ಅಂತೆಲ್ಲ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ. ಬನ್ನಿ ರಷ್ಯನ್ ಟ್ವಿಸ್ಟ್ ತೋರಿಸ್ತೀನಿ. ಇಷ್ಟೇ ಗೈಸ್ ರಷ್ಯನ್ ಟ್ವಿಸ್ಟ್ ಮಾಡೋದು. ಹಿಂಗೆ ಇಟ್ಕೊಂಡು ಕಾಲನ್ನ ಈ ಥರ ಇಟ್ಟು ಎಷ್ಟು ಹಿಂಗೆ ಇದಿಷ್ಟು ಎಕ್ಸಸೈಸ್ ಮಾಡೋದು ನೋಡೋಕೆ ಈಸಿ ಅನಿಸುತ್ತೆ, ಮಾಡೋ ಟೈಮಲ್ಲಿ ಇದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಗೈಸ್. ಆಲ್ಮೋಸ್ಟು ಇದಿಷ್ಟು ಮಾಡೋಕ್ಕೆ ನಾನು ಬಾರಿ 6 o'clock ಬರ್ತೀನಿ ಅಂದ್ಕೊಳ್ಳಿ ವರ್ಕೌಟ್ ಮಾಡೋಕ್ಕೆ. ಮುಗಿಸಿ ಹೋಗೋಷ್ಟಿಗೆ 8:30 ಆಗಿರುತ್ತೆ ಇಷ್ಟು ಮಾಡೋಷ್ಟಿಗೆ. ಅಂದರೆ ರನ್ನಿಂಗ್ಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ, ಯಾಕಂದರೆ ರನ್ನಿಂಗ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ. ಒಂದು ಸ್ವಲ್ಪ 2-3 ರೌಂಡ್ ವಾಕ್ ಮಾಡಿ ಅದಾದ ನೆಕ್ಸ್ಟು ರನ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಆ ರೀಸನ್ನಿಂದ ಈಗ ಆಲ್ಮೋಸ್ಟ್ ನಾನು ಹೆಂಗೆ ಮಾಡ್ತಿದ್ದೀನಿ ಗೊತ್ತಾ, ರನ್ನಿಂಗು ಆ ಟ್ರ್ಯಾಕ್ ಇದೆ, ಆ ಟ್ರ್ಯಾಕಲ್ಲಿ ಆ್ಯಕ್ಚುಲಿ 400 ಮೀಟ್ರು ಆ ಟ್ರ್ಯಾಕ್ ಇರೋದು. ಬಟ್ ನಾನೇನು ಮಾಡ್ತೀನಿ, ಎಂಡಿಂಗ್ ಬರ್ತೀನಿ. ಆ್ಯಕ್ಚುಲಿ ಆ ಥರ ಬರೋದ್ರಿಂದ ಮೋಸ್ಟ್ಲಿ 400 × 800 ಆಗುತ್ತೆ ಅನಿಸುತ್ತೆ. ಒಂದು ರೌಂಡ್ ಪೂರ್ತಿ ಹೊಡೆದ್ರೆ 800 ಮೀಟ್ರ್ ಆಗುತ್ತೆ ಗೈಸ್. ನಾನು ಆಲ್ಮೋಸ್ಟ್ 10 ರೌಂಡ್ ಹೊಡಿತೀನಿ ಅಂದರೆ 20 ರೌಂಡ್ ಲೆಕ್ಕಾಚಾರ ಆಗುತ್ತೆ. ಪರ್ ಡೇ 20 ರೌಂಡು. 400 ಮೀಟ್ರು 1 ರೌಂಡ್ ಅಂದರೆ 800 × 20 ಕನ್ವರ್ಟ್ ಮಾಡ್ಕೊಳ್ಳಿ, ಎಷ್ಟು ಕಿಲೋಮೀಟ್ರ್ ಓಡ್ಬೋದು ಅಂತ. ಆಲ್ಮೋಸ್ಟ್ ಮೋರ್ ದ್ಯಾನ್ 5 ಕಿಲೋಮೀಟ್ರ್ ಓಡ್ತೀನ ಅಂತ. ಮಲ್ಕೊಂಡು ಸೈಡಿಗೆ ಕಾಲು ಹಿಂಗೆ ಇದು ಮಾಡ್ತೀನಿ. ಇಷ್ಟು ಮಾಡಿದ್ರೆ ನಂದು ರೆಗ್ಯುಲರ್ ವರ್ಕೌಟು ಮುಗೀತು ಗೈಸ್. ಅದಾದಮೇಲೆ ಅದೆಲ್ಲ ಇನ್ನೊಂದು ಬಾಕಿ ಇದೆ. ಇದಿಷ್ಟು ಮಾಡಿ ಸುಮ್ಮನೆ ಇರಬಾರ್ದು. ಸ್ಟ್ರೆಂತ್ ಎಕ್ಸಸೈಸ್ ಇಂಪಾರ್ಟೆಂಟು. ಸ್ಟ್ರೆಂತ್ ಎಕ್ಸಸೈಸ್ ಅನ್ನೋದು ಇದೆಲ್ಲ ಮಾಡೋದ್ರಿಂದ ನಾವು ಸ್ಟ್ರೆಂತ್ ಸ್ವಲ್ಪ ವೀಕ್ ಆಗ್ತೀವಿ. ಯಾಕಂದರೆ ಕಾರ್ಡಿಯೋ ಮಾಡೋದ್ರಿಂದ ಹೊಟ್ಟೆ ಸ್ಟ್ರಾಂಗ್ ಆಗುತ್ತೆ, ಗಟ್ಟಿ ಆಗುತ್ತೆ. ಬಟ್ ಫಿಸಿಕ್ಕೆಲ್ಲ ವೀಕ್ ಆಗುತ್ತೆ, ಬಾಡಿ ಎಲ್ಲ ಸ್ಟ್ರೆಂತು. ಅದು ಸ್ಟ್ರೆಂತ್ ವೀಕ್ ಆಗಬಾರ್ದು ಅಂತಂದರೆ ಡಿಪ್ಸ್ ಹೊಡಿಬೇಕು, ಪುಲ್ಅಪ್ಸ್ ಮಾಡಬೇಕು. ಆಮೇಲೆ ಡಂಬಲ್ಸ್ ಇಟ್ಕೊಂಡಿದ್ದೀವಿ, ಡಂಬಲ್ಸಲ್ಲಿ ವರ್ಕೌಟ್ ಮಾಡಬೇಕು. ಅದು ಡಂಬಲ್ಸಲ್ಲಿ ವರ್ಕೌಟ್ ಮಾಡೋದನ್ನು ಮನೆಗೆ ಹೋಗಿ ಹೇಳ್ತೀನಿ ಬನ್ನಿ ಯಾವ ಥರ ಏನೇನು ಮಾಡ್ತೀನಿ ಅಂತ. ಅದು ಫುಲ್ ಬಾಡಿಗೆ ವರ್ಕೌಟ್ ಮಾಡ್ತೀನಿ. ಅದುವೇ ಇಲ್ಲಿ ಮುಗಿಸಿ ಮತ್ತೆ ಮನೆಗೆ ಹೋಗಿ ಯಾರೋ ಬಂದ್ರ ಇಲ್ಲ, ಅದನ್ನು ಮನೆಗೆ ಹೋಗ್ಬಿಟ್ಟು ಅದನ್ನು ವರ್ಕೌಟ್ ಮಾಡ್ತೀನಿ. ಅದು ಮಾಡೋಷ್ಟಿಗೆ ಟೋಟಲ್ ನಾನು ವರ್ಕೌಟ್ ಮುಗಿಸೋಷ್ಟಿಗೆ 10 o'clock ಆಗಿರುತ್ತೆ ಗೈಸ್ ಡೈಲಿ. ವರ್ಕೌಟ್ ಎಲ್ಲ ಮುಗಿಸಿ ಮನೆಗೆ ಬಂದೆ. ಅಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ ಜಾನಿ ಫೋನ್ ಮಾಡಿದ್ದ, ಕೆಲಸ ಇದೆ ಬಾ ಅಂತ ಹೇಳಿ ಕರೆದ. ಹಾಗಾಗಿ ಈಗ ಪಟ ಅಂತ ರೆಡಿಯಾಗಿ ಹೋಗೋಣ. ಇವತ್ತು ಟ್ರೈಸೆಪ್ಸು ಮತ್ತು ಇವತ್ತು ಶೋಲ್ಡರ್ ವರ್ಕೌಟ್ ಇದೆ ಡಂಬಲ್ಸಿಂದ. ಸಂಜೆ ಬಂದು ಮಾಡ್ತೀನಿ ಅದನ್ನು. ಪಟ ಅಂತ ರೆಡಿ ಆಗೋಣ ಬನ್ನಿ. ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ಬಿಡ್ತಾರೇನೋ ಅಂತೇಳಿ ನಾನು ಓಡ್ ಬಂದೆ ಗೈಸ್ ನಮ್ಮಮ್ಮನ ನೋಡೋಕ್ಕೆ. ಇವತ್ತು ನಮ್ಮ ಅಪ್ಪಾಜಿ 3 ದಿವಸದಿಂದ ಬೇಗ ಬರೋಕ್ಕೆ ಆಗ್ತಿರ್ಲಿಲ್ಲ ಮನೆಗೆ. ಮುಗಿಸಿ ಅಷ್ಟೊತ್ತಿಗೆ ಇವರೆಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ರ, ಹಂಗಾಗಿ ಸಿಗ್ತಿರ್ಲಿಲ್ಲ. ಇವತ್ತು ನೋಡೋ ಥರ ಆಯಿತು. ಏನು ಸುಂದ್ರ ಕಪ್ಪು ಕಾಣಿಸ್ತಿದೆ ನಮ್ಮ ಮನೆ ಒಳಗೆ ಜನಗಳೆಲ್ಲ.
ಇರೋದೇ ಕಪ್ಪು, ಇನ್ನೆಂತ ಕಪ್ಪು ಕಡೆಗೆ ತಾಳ್ತೆ ಏನು ಮುಟ್ಟು ಬೆವರೆಲ್ಲ ಒಗ್ದಿದ್ದೀನಿ. ಏ ಬೆವರಿಂದ ಒಗ್ದಿದ್ದೀನಿ. ಯಾರು ತಗೊಳಮ್ಮ ಬೆವರು ಇದು ತೀರ್ಥ ನಾವು ನಮ್ಮನೆ ನಾನೇ ದೇವರು ನನ್ನ ಕಡೆಯಿಂದ ಸಿಗ್ತಾರೆ ತೀರ್ಥ. ಇದನ್ನು ತಗೋ ಕಣ್ಣಿಗೆ ಹತ್ಕೊಂಡು ಕುಡಿ, ಒಳ್ಳೇದಾಗುತ್ತೆ ತಗ. ಚಿರತ್ತೆ ಇಲ್ಲಿ ಇಟ್ಕೊಳಮ್ಮ ಇಲ್ಲಿ. ಗೈಸ್ ಬನ್ನಿ ಬೇಗ ರೆಡಿಯಾಗಿ ಹೋಗ್ಬಿಡೋಣ. ಗೈಸ್ ಜಿಮ್ ಮುಗಿಸ್ಕೊಂಡು ವರ್ಕೌಟ್ ಮುಗಿಸ್ಕೊಂಡು ಎಲ್ಲ ಬಂದು ಫ್ರೆಶ್ ಅಪ್ ಆದೆ ಗೈಸ್. ಫ್ರೆಶ್ ಅಪ್ ಆಗಿ ಫಸ್ಟ್ ಮಾಡೋ ಕೆಲಸ ನಾನು ಏನು ಮಾಡ್ತೀನಿ ಅಂದರೆ ಇದು ನೋಡಿ, ನೀರು ಅಯ್ಯೋ ಇದು ಯಾಕೆ ಬರ್ತಾರೆ. ನೀರು ಬೆಳಿಗ್ಗೆ ಹೋಗ್ಬೇಕಾದ್ರೆ ಇಷ್ಟು ಕುಡ್ದಿದ್ದೆ, ಅರ್ಧ ಲೀಟ್ರು. ಈಗ ಇನ್ನು ಇಷ್ಟು ಅರ್ಧ ಲೀಟ್ರ್ ಇದೆ, ಇದನ್ನು ಕುಡಿತೀನಿ. ಡಿಹೈಡ್ರೇಟ್ ಆಗಿರ್ತೀವಲ್ಲ ಆ ರೀಸನಿಗೋಸ್ಕರ ಬೆಳಗ್ಗೆ ಅರ್ಧ ಲೀಟ್ರು, ವರ್ಕೌಟ್ ಮುಗಿಸ್ ಬಂದಮೇಲೆ ಒಂದು ಅರ್ಧ ಲೀಟ್ರು. ನೆಕ್ಸ್ಟ್ ಮಾಡೋ ಕೆಲಸ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಈ ತುಪ್ಪನ ಒಂದು ಸ್ಪೂನ್ ಅಷ್ಟು ತೊಗೊಂಡು ತಿಂತೀನಿ. ಏನಕ್ಕಂದ್ರೆ ಬೆಳಗ್ಗೆ ತುಪ್ಪನ ತಿನ್ನೋದ್ರಿಂದ ಫೇಸು ಗ್ಲೋ ಆಗುತ್ತೆ ಅಂತಾರಪ್ಪ, ಹಂಗೆ ಹೇಳ್ತಾರೆ. ಆ ರೀಸನಿಗೋಸ್ಕರ ತೊಗೊಳ್ತಿದ್ದೀನಿ. ಇಷ್ಟು ಇರೋದೇ ನನಗೆ ಈಗ ಎಗ್ಗು 3 eggs ಇದೆ. 3 to 4 ತೊಗೊಳ್ತೀನಿ ಪರ್ ಡೇ ಎಲ್ಲ. ಮಾರ್ನಿಂಗು 3 ಇಂದ 4 ಎಗ್ ತೊಗೊಂಡು ಹೋಲ್ ಎಗ್ನ ತಿಂತೀನಿ ಗೈಸ್. ಯಾಕಂದರೆ ಡಯಟು. ಅದ್ರ ಜೊತೆ ಚಿಕನ್ ಇದೆ, ಚಿಕನ್ ಮಧ್ಯಾಹ್ನಕ್ಕಾಗುತ್ತೆ. ಇನ್ನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಅದನ್ನು ತಿನ್ಬೇಕು. ಬಟ್ ಇವತ್ತು ಅಷ್ಟು ಟೈಮ್ ಇಲ್ಲ. ಏನಕ್ಕೆ ಅಂತಂದರೆ ಕೆಲಸಗಳಿದೆ, ಕೆಲ್ಸಕ್ಕೆ ಹೋಗ್ಬೇಕು ಈಗ. ಸೊ ಕರೆದಿದ್ದಾನಲ್ಲ ಪಟ ಅಂತ 9 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಈಗ ಸ್ವಲ್ಪ ಲೇಟ್ ಆಗ್ತಾ ಬರ್ತದೆ, ಹಾಗಾಗಿ ಬೇಗ ಹೋಗ್ಬಿಡ್ಬೇಕು. ಆರ್ಡ್ರ್ ಬಂದಿದೆ ಇಲ್ಲಿ. ಜಾನಿ ನೋಡಿ ಹೆಂಗೆ ಮಾಡಿದ್ದಾರೆ ನೋಡಿ, ಔಟ್ ಸೈಡೆಲ್ಲ ಡೆಕೋರೇಷನ್ ನೋಡಿ ಗೈಸ್, ಸಖತ್ತಾಗಿ ಮಾಡಿದಾರಲ್ಲ. ಬೇಗ ರೆಡಿಯಾಗಿ ವರ್ಕೌಟ್ ಮುಗಿಸಿ ತಿಂಡಿನೂ ಮಾಡಿದ್ರೆ ಮೊಟ್ಟೆ ಬೇಯಿಸ್ಬಿಟ್ಟು ಹಂಗೆ ಬಂದುಬಿಟ್ಟಿದ್ದೀನಿ. ಒಂದೇನೋ ಆರ್ಡ್ರು ಇವ್ನ ಫ್ರೆಂಡಿಂದಂತೆ. ಸೊ ಇವನಿಗೆ ಕರೆದ, ನನಗೂ ಜೊತೆಗೆ ಬಾ ಅಂತಂದ. ಹಂಗಾಗಿ ಇದೆಲ್ಲ ಮುಗಿಸ್ಕೊಂಡು ಸಿಗ್ತೀನಿ. ಫಸ್ಟು ಬ್ರೇಕ್ಫಾಸ್ಟ್ ಮಾಡುವಾಗ ಗೈಸ್, ಬ್ರೇಕ್ಫಾಸ್ಟ್ ಮಾಡಿಲ್ಲ, ಸುಸ್ತಾಗಿ ಹೋಗ್ಬಿಡುತ್ತೆ. ಇಲ್ಲಾಂದರೆ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿದ್ದೀನಿ ಇವತ್ತು. ಫಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇವತ್ತು ರೈಸ್ ಹಾಕ್ಸ್ಕೊಳ್ತಿದ್ದೀನಿ, ಬೇರೆ ಆಪ್ಷನ್ನೇ ಇಲ್ಲ. ಕೆಲವೊಂದು ಸರಿ ಡಯಟನ್ನು ಹಾಕಬೇಕು. ಡಯಟ್ ಅನ್ನೋದು ಕೆಲವೊಂದು ಸರಿ ಮಿಸ್ ಆಗಿ ಹೋಗ್ಬಿಡುತ್ತೆ, ಏನೂ ಮಾಡೋಕ್ಕಿಲ್ಲ ಗೈಸ್. ಬಟ್ ಹಾಕೋದು ಡಯಟ್ ಏನು ಮಾಡ್ತಾಯಿತ್ತು ಏನಂದರೆ ಎಗ್ಗು, ಚಿಕನ್ನು ಮತ್ತು ಫ್ರೂಟ್ಸು, ಬೀನ್ಸು, ಕ್ಯಾರೆಟು ಇವೇ ಡಯಟು. ಹಂಗಾಗಿ ಇಲ್ಲಿ ನೋಡಿ ಸ್ವಲ್ಪ ರೈಸ್ ಹಾಕ್ಸ್ಕೊಂಡಿದ್ದೀನಿ. ಇದನ್ನೇ ಮಧ್ಯಾಹ್ನ ತನಕ ಮೇಂಟೈನ್ ಮಾಡೋಣ. ಮಚ್ಚಿ ನಾನು ನಿನಗೆ ಫೋನ್ ಮಾಡೋದೇ ಮರ್ತೋಗೋತ್ಕೊಣೋ, ಅಲ್ಲಿ ಎದ್ದೇಳ್ತೀನಿ. ನನಗೆ ಮತ್ತೆ ಒಂದು ದಿವಸ ನೆನಪಾದೆ ನೀನು. ಬಟ್ ನೀನು ಅವತ್ತು ಏನು ಮಾಡಿದೆ, ನೀನು ನೈಟ್ ಹೋಗಿದ್ದೆ ಅಂತ ಹೇಳಿದೆ ನೋಡು. ಹಂಗಾಗಿ ನಾನು ಮಾರನೇ ದಿವಸ ಕಾಲ್ ಮಾಡೋಕ್ಕೆ ಹೋಗಲಿಲ್ಲ ನಿನಗೆ, ಮಲ್ಕೊಂಡಿರ್ತಾನೇನೋ ಅಂತೇಳಿ. ನಾಳೆ ಕಾಲ್ ಮಾಡಲಾ? ಅಣ್ಣ ಜಾನಿನೂ ಬರ್ತಾನಂತೆ ಗೈಸ್. ನೋಡಿ ನನ್ನ ನೋಡಿ ಎಷ್ಟು ಜನ ಮೋಟಿವೇಟ್ ಆಗ್ತಿದ್ದಾರೆ ನೋಡಿ, ನೀವು ಇನ್ಸ್ಪೈರ್ಡ್ ಆಗಿ. ಅವನಿಗೆ ಬರಬೇಕಂತ ಇಂಟ್ರೆಸ್ಟಲ್ಲಿ ಬರ್ತಿರೋದು. ಲೈಫಲ್ಲಿ ಇದೆ ಫಸ್ಟು ಬಾಸುಮತಿ ರೈಸ್ ತಿಂತಿರೋದು ಒಂದು ವೆಡ್ಡಿಂಗಲ್ಲಿ. ನೀನು ಮಚ್ಚಿ ತಿಂದಿದ್ಯಾ ಅಲ್ಲ? ವೆಡ್ಡಿಂಗಲ್ಲಿ ಮಾಡಿಸಿರ್ತಾರ ಕೆಲವರಲ್ಲ. ಬಟ್ ಸಖತ್ತಾಗಿದೆ ಗೈಸ್ ಪಲಾವು. ನೆಕ್ಸ್ಟು ಲೆವೆಲಲ್ಲಿದೆ, ತಿನ್ನೋಕ್ಕೆ ಮಜಾ ಇದೆ. ಸುಮ್ಮನೆ ನೋಡಿದ್ರೆ ಬೈತಾನೆ, ನೆಕ್ಸ್ಟ್ ಲೆವೆಲಲ್ಲಿದೆ ಅಂತ 100 ಸರಿ ಹೇಳ್ತೀನಿ ಅಂತ. ಯಾವತ್ತು ಹೇಳ್ಬೇಡ ಅಂತಾನೆ, ಬಟ್ ಬಾಯಿಗೆ ಬರುತ್ತದು. ಬಟ್ ಅಂತ ಹೇಳ್ತೀನಿ, ಮತ್ತೆ ಆದರೆ ಅಂತ ಸೇರಿಸ್ತೀನಿ. ಇದೆಲ್ಲ ತುಂಬ ಯೂಸ್ ಮಾಡ್ತೀನಿ, ಇದೆಲ್ಲ ಯೂಸ್ ಮಾಡಬಾರ್ದು ಗೈಸ್. ಇಲ್ಲೊಂದು ಕಡೆ ವೆಡ್ಡಿಂಗಿಗೆ ಬಂದಿದ್ನಾ, ಇಲ್ಲೋಡಿ ಹೆಂಗಿದೆ ಅಂದರೆ, ಒಂದು ಕಡೆ ಇಲ್ಲೋಡಿ ಡ್ರಮ್ ಸೆಟ್ ಬಡಿತಿದ್ದಾರೆ ಗೈಸ್, ಇನ್ನೊಂದು ಕಡೆ ಇಲ್ಲೋಡಿ ಇಲ್ಲಿ ಕಾಲೇಜು, ಇಲ್ಲೇ ಸ್ಟೂಡೆಂಟ್ಗಳು ಇಲ್ಲಿ ಕ್ಲಾಸ್ ರೂಮಲ್ಲಿ ಇದ್ದಾರೆ. ಹೆಂಗಾಗ್ಬೋದು ಅವ್ರ ಪರಿಸ್ಥಿತಿ ಇದ್ದಾರೆ ಡ್ರಮ್ ಬಡಿಬೇಕಾರೆ, ಅದು ತೋರಿಸ್ಬೇಕನ್ನಿಸ್ತು, ಅದಕ್ಕೋಸ್ಕರ ವೀಡಿಯೋ ಮಾಡಿದೆ. ಇನ್ನೆಲ್ಲಿ ಓದ್ತಾರೆ ಗೈಸ್, ಈ ಥರ ಇದ್ದರೆ ಓದೋದೇ ಕಷ್ಟ ಆಗೋಗ್ಬಿಡುತ್ತೆ ಮಕ್ಕಳಿಗಳಿಗೆ. ನನ್ನ ಮುಂದೆ ಕಲ್ಲಂಗಡಿ ಜ್ಯೂಸ್ ಇಟ್ಟು ನೋಡಿ, ಜಾನಿ ಕುಡಿತಿದ್ದಾನೆ, ನನಗೆ ಕುಡಿಯೋಂಗಿಲ್ಲ. ಬೇಡ ಗೈಸ್, ಡೀಸೆಂಟಾಗಿ ಏನೋ ಡಯಟ್ ಮಾಡ್ತೀವಿ, ಹಂಗೆ ಡಯಟ್ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ. ಕುಡಿದ್ಬಿಟ್ಟು ಹಾಳು ಮಾಡ್ಕೊಳ್ಳೋ ಬದಲು ಕುಡಿದ್ರೆ ಇರೋದು ಬೆಸ್ಟ್. ಒಂದು 5 ನಿಮಿಷ ಅಷ್ಟು ಕಂಟ್ರೋಲ್ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಗೈಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.